ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ, ಮಂಡ್ಯ ಆಯ್ದ ಇದು ನಮ್ಮ ಚಂದ್ರಶೇಖರ್ ಅವರ ಜೊತೆ ನಾನು ಎರಡನೇ ಸಿನಿಮಾ ಅವರ ಪ್ರೊಡ್ಯೂಸರಲ್ಲಿ ಫಸ್ಟ್ ಮನಸ್ಸಾಗಿದೆ ಮಾಡಿದೆ. ಆಮೇಲೆ ಮಂಡ್ಯ ಆಯ್ದ. ನಾನು ಟ್ರೈಲರ್ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಅಂದರೆ ಓವರ್ ಆಲ್ ಟೀಮ್ ವರ್ಕ್ ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ. ನಿರ್ದೇಶಕರ ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಮಾಡಿದರು. ಅವ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಸಿನಿಮಾ. ನಾಯಕಿ ಈ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಅಮ್ಮ ನಿಮಗೂ. ಅಭಯ್ ಆಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಮನಸ್ಸಾಗಿದೆಯಲ್ಲಿ ನಾನು ಆಕ್ಷನ್ ಮಾಡಿಸಿದ್ದೆ. ಅದಕ್ಕನ್ನ ಇದರಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅದರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಇನ್ನೂ ಫ್ಲೆಕ್ಸಿಬಲ್, ತುಂಬಾನೇ ಬಹಳ ಲವಲೇವಿಕೆಯಿಂದ ಮಾಡಿದ್ರು. ಬಹಳ ಖುಷಿ ಆಯ್ತು. ಅವ್ರ ಬಾಡಿ ಲ್ಯಾಂಗ್ವೇಜ್ 3 ಆಕ್ಷನ್ ಮಾಡಿದ್ದೀನಿ. 3 ಆಕ್ಷನ್ ಕೂಡ ಒಂದು ಒಳ್ಳೆ ಮಾಸ್ ಸ್ಟೈಲಲ್ಲಿ ಇದೆ. ಹೆಸರಿಗೆ ತಕ್ಕ ಹಾಗೆ, ಮಂಡ್ಯ ಆಯ್ದ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಮಾಸ್ ಸ್ಟೈಲಲ್ಲಿ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಒಂದು ಟೋಟಲ್ ಒಂದು ಟೀಮ್ ವರ್ಕ್. ಕ್ಯಾಮ್ರಾಮನ್ ಮನುಗೌಡರು, ಆಮೇಲೆ ಪವನ್ ಎಡಿಟರ್ ಪವನ್, ಸೊ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಸೊ ನಾನು ಮಾಡಿರೋಂಥ 3 ಆಕ್ಷನ್ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ. 3 ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ, ಈ ಮಂಡ್ಯ ಆಯ್ದ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈ ತರ 10 ಸಿನಿಮಾಗಳನ್ನು ಮಾಡುವ ತರ ಈ ಸಿನಿಮಾ ಹಿಟ್ಟಾಗಲಿ ನಮ್ಮ ನಿರ್ಮಾಪಕ ಚಂದ್ರಶೇಖರ್ ಅವ್ರಿಗೆ. ಅಭಯ್ ಡೆಫಿನೆಟ್ಲಿ ಒಂದು ಒಳ್ಳೆ ನಾಯಕ ನಟನಾಗಿ ಈ ಚಿತ್ರರಂಗದಲ್ಲಿ ನೆಲೆಯೂರ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದೇ ರೀತಿ ಹೀರೋಯಿನ್ ಕೂಡ, ನಾನು ಈಗ ನಿಮ್ ಸಾಂಗ್ ಬಂದಾಗ ಅಭಯ್ ಹತ್ರ ಹೇಳ್ತಾ ಇದ್ದೆ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಂತ. ಸೊ ನಿಮ್ಗೂ ಒಳ್ಳೇದಾಗುತ್ತಮ್ಮ, 100% ಬಿಸಿ ಆಗ್ತೀರಾ. ಸೊ ಟೋಟಲ್ ಮಂಡ್ಯ ಆಯ್ದ ಸೂಪರ್ ಹಿಟ್ ಆಗಬೇಕು ಅಂತ ಭಗವಂತಲ್ಲಿ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್. ಅದು ಲೆಟರ್ ಕೊಡಿ. ಒಂದೇನೋ ಒಂದು ಹೇಳ್ಬೇಕಾಯ್ತು ಉಪ್ಪಿಗೆ, ಅದೇ ಹೇಳ್ಬಿಡಿ. ಆಕ್ಚುಲಿ ಇದನ್ನ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ನಾನು ಹೇಳ್ಬೇಕು ಅನ್ಕೊಂಡೆ.